ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು, ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್. ಒಂದು ಟ್ರಾವೆಲ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಎಂಡ್ವರೆಗೂ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ತುಂಬಾ ಯೂಸ್ಫುಲ್ ವಿಡಿಯೋ, ಸೊ ಹಾಗಾಗಿ ಸ್ಕಿಪ್ ಮಾಡ್ದೇನೆ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಆದಿಸುಬ್ರಹ್ಮಣ್ಯ ದೇವಸ್ಥಾನ ತುಂಬಾ ಫೇಮಸ್ಸು. ಸೊ ಹಾಗಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಒಂದು ಸಲನಾದರೂ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ನಾವು ಯಾವುದೇ ಗೊತ್ತಿಲ್ಲದೇನೋ ಕೆಲವೊಂದು ಮಿಸ್ಟೇಕ್ ಮಾಡಿರ್ತೀವಿ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಅದರ ದೋಷ ಯಾವುದೇ ನಮಗೆ ತಾಗಬಾರ್ದು ಅಂತ ಇದ್ದರೆ ನಾವು ಖಂಡಿತವಾಗ್ಲೂ ಒಮ್ಮೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಬಂದರೆ ತುಂಬಾ ಒಳ್ಳೆಯದು ನಮ್ಮ ಕುಟುಂಬಕ್ಕೆ ಅನ್ನೋ ಮಾತನ್ನು ನಾನು ಕೇಳಿದ್ದೀನಿ. ಹಾಗೆ ತುಂಬಾ ಕೆಲವೊಂದು ದೋಷಗಳು ಇರ್ತವೆ, ಅದೆಲ್ಲ ಪರಿಹಾರ ಆಗುತ್ತೆ. ಹಾಗೆ ಮಕ್ಕಳಿಗೆ ರಜೆ ಮುಗೀತಾ ಬಂತಲ್ವಾ, ಹಾಗಾಗಿ ಈ ಹಾಲಿಡೇಸ್ ಮುಗಿಯೋದ್ರೊಳಗಡೆ ಒಂದು ಸಲ ಹೋಗಬೇಕು ಅಂತ ಇದ್ವಿ. ಸೊ ಫೈನಲಿ ನಾಳೆನೇ ಸ್ಕೂಲ್ ಇರೋದ್ರಿಂದ ಸೊ ಇವತ್ತು ಹೋಗಿಬಿಡುವ. ಹೇಗೂ ಮಂಗಳವಾರ ಇದೆ, ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಂಗಳವಾರ ನಾವು ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಹೋಗ್ತಾ ಏನೆಲ್ಲ ತೋರಿಸಬೇಕು ನಿಮಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಬ್ಲಾಗು. ಮೊದಲಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ನಾವು ಹೋಗಬೇಕಾದ್ರೆ ಅಷ್ಟೇನು ರಶ್ ಇರ್ತಾ ಇರಲಿಲ್ಲ, ಬಟ್ ಈ ವರ್ಷ ತುಂಬ ರಶ್ ಇತ್ತು. ನಮಗೆ ಗಾಡಿ ಪಾರ್ಕ್ ಮಾಡೋದಕ್ಕೂ ಕಷ್ಟ ಆಯಿತು, ಅಷ್ಟೊಂದು ರಶ್ ಇತ್ತು. ಹಾಗೆ ಮಕ್ಕಳ ಹಾಲಿಡೇಸ್ ಮುಗಿತಾ ಬಂದಾಗೆ ನಮ್ಮಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದಿರ್ಬೋದು ಅಂಥೇಳಿ ನಾನು ಕೂಡ ಗೆಸ್ ಮಾಡಿದೆ. ಈಗ ಮೊದಲಿಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ, ರೀಚ್ ಆಗಿದ್ದೇವೆ. ತುಂಬ ರಶ್ ಇದೆ ಇಲ್ಲಿ. ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆದಮೇಲೆ ನಾವಿವಾಗ ಹೊರಡ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನೋಡ್ತಾ ಇರ್ಬೋದು, ಇಲ್ಲಿ ಚಿನ್ನ ಬೆಳ್ಳಿ ಅಂಗಡಿ ಅಂತ ಇದೆ ಅಲ್ವಾ, ಅಲ್ಲಿ ನಾವು ಅಲ್ಲಿ ಒಂದು ಯಾವುದೇ ಒಂದು ನಮಗೆ ಬಾಡಿ ಪೇಯ್ನ್ ಎಲ್ಲಿರುತ್ತೆ ಆ ಥರದ್ದು ನಾವು ಪ್ರತಿಮೆಯನ್ನು ತಗೊಂಡು ನಾವು ದೇವರಿಗೆ ಕಾಣಿಕೆ ಹಾಕಿದರೆ ತುಂಬ ಬೇಗ ಗುಣ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ತಗೊಂಡು ಮತ್ತು ದೇವರ ದರ್ಶನವನ್ನು ತುಂಬ ಕ್ಯೂ ಇತ್ತು, ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ ದರ್ಶನ ನಮಗೆ ಸಿಕ್ಕಿದ್ದು. ಸ್ವಲ್ಪ ಬೇಗ ಬಂದರೆ ಬೇಗ ಸಿಗುತ್ತೆ, ನಾವು ಬರೋದು ಲೇಟ್ ಆಯಿತು, 2:45 ಆಗಿತ್ತು ಇಲ್ಲಿ ಬರುವಾಗ. ಸೊ ಹಾಗಾಗಿ 3 ಗಂಟೆ ತನಕ ವೆಯ್ಟ್ ಮಾಡಿ ಅದಾದಮೇಲೆ ನಾವು ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಹಾಗೆ ಈ ಆದಿಸುಬ್ರಹ್ಮಣ್ಯದಲ್ಲಿ ತುಂಬ ವಿಶೇಷ ಇದೆ. ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವರು ಇಲ್ಲಿರುವಂಥ ಅಶ್ವತ್ಥ ಮರಕ್ಕೆ ಒಂದು ತೊಟ್ಲನ್ನು ಕಟ್ಟಿದರೆ ಅವರಿಗೆ ಖಂಡಿತ ಮಕ್ಕಳಾಗ್ತವೆ. ನಾವು ನಮ್ಮ ರಿಲೇಟಿವ್ಸಲ್ಲಿ ಇದನ್ನು ಮಾಡಿ ನೋಡಿದ್ವಿ, ಅವರಿಗೆ ಮಕ್ಕಳಾಗಿದೆ. ಹಾಗೆ ಇಲ್ಲಿ ನಮಗೆ ಮನೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಬಂದು ನಾವು ಕಲ್ಲು ಕಟ್ಟಿ ಹೋಗಿದ್ವಿ. ನಮಗೆ ಆಮೇಲೆ ತುಂಬ ಬೇಗ ಮನೆ ಆಯಿತು, ಒಂದು 6-7 ಮಂತ್ಸ್ ಒಳಗಡೆನೇ ಮನೆ ಆಯಿತು. ಹಾಗೆ ತುಂಬ ಜನಕ್ಕೆ ಒಂದು ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥವ್ರು ಯಾರಾದರೂ ಇದ್ದರೆ ಇಲ್ಲಿ ಬಂದು ನೀವು ಕಲ್ಲು ಕಟ್ಟಿ ಹೋಗಿ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ನದಿಯಲ್ಲಿ ಕಲ್ಲು ಕಟ್ಟಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗಬೇಕು. ನಮಗೆ ಆದಷ್ಟು ಬೇಗ ಮನೆ ಆಗಲಿ ದೇವರೇ ಅಂತೇಳಿ. ಸೊ ಖಂಡಿತ ನೆರವೇರುತ್ತೆ. ಕಟ್ಟಿ ಹೋದರೆ ಖಂಡಿತ ಅದು ಯಾವುದೇ ಕಾಲಕ್ಕೂ ಅದು ಬೀಳೋದಿಲ್ಲ. ಕಟ್ಟಿರುವಂಥ ಕಲ್ಲುಗಳು ಹಾಗೆ ಇರುತ್ತೆ ಮತ್ತು ಬೇಗ ಮನೆ ಕಂಪ್ಲೀಟ್ ಆಗುತ್ತೆ. ಇದು ಇಲ್ಲಿನ ವಿಶೇಷ. ಹಾಗೆ ಯಾವುದೇ ಒಂದು ಚರ್ಮರೋಗ ಸಮಸ್ಯೆ ಇದ್ದರೂ ಕೂಡ ಅಲ್ಲಿರುವಂಥ ಹುತ್ತದ ಮಣ್ಣನ್ನು ತಗೊಂಡೋಗಿ ಮೈಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತುಂಬ ಬೇಗ ಚರ್ಮರೋಗ ಇಂಥದ್ದೆಲ್ಲ ವಾಸಿಯಾಗುತ್ತೆ. ತುಂಬ ವಿಶೇಷ ಇರುವಂಥದ್ದು. ಸೊ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.
ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ತುಂಬ ಹೆಚ್ಚು ಹೆಚ್ಚು ಜನರಿಗೆ ಇದು ಸ್ಪ್ರೆಡ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ಅವರಿಗೂ ಕೂಡ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಅದರಿಂದ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಈಗ ನೋಡ್ತಾ ಇರ್ಬೋದು, ನಾವು 2 ದೇವಸ್ಥಾನವನ್ನು ನೋಡಿಕೊಂಡು ಅದಾದಮೇಲೆ ಇಲ್ಲಿ ಅಂಗಡಿಗಳು ತುಂಬಾ ಇದ್ದಾವೆ. ಸೊ ಮಕ್ಕಳಿಗಂತೂ ಇಲ್ಲಿ ಅಂಗಡಿಗಳೆಲ್ಲ ನೋಡ್ತಾ ಇರಬೇಕಾದ್ರೆ ಏನಾದರೂ ತೊಗೊಳ್ಬೇಕಂತ ಆಸೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಏನಾದರೂ ಕೊಡಿಸೋಣ ಅಂಥೇಳಿ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ವಿ. ಸಣ್ಣ ಪುಟ್ಟ ಏನಾದರೂ ಅವ್ರಿಗೆ ಬೇಕಾಗುವಂಥದ್ದು ಆಟದ ಸಾಮಾನು ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಸರ, ಬಳೆ ಎಲ್ಲ ಆಲ್ಮೋಸ್ಟ್ ನಮಗೆ ಹುಡುಗಿಯರಿಗೆ, ಲೇಡೀಸ್ಗೆ ತುಂಬ ಇಷ್ಟ ಈ ಥರದ್ದೆಲ್ಲ. ಹಾಗಾಗಿ ನೋಡ್ತಾ ಇದ್ವಿ. ಅಷ್ಟೇನೂ ತೊಗೊಳ್ಳಿಲ್ಲ, ಒಂದು ಸ್ವಲ್ಪ ಪರ್ಚೇಸ್ ಮಾಡಿ ಅದಾದಮೇಲೆ ಇಲ್ಲಿ ಮಸಾಲ ಐಟಮ್ಸ್ ತುಂಬಾ ಇತ್ತು. ಸೊ ಹೋಲ್ಸೇಲಾಗಿ ಮಾರ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಒಂದು ಸ್ವಲ್ಪ ಹೋಲ್ಸೇಲ್ ರೇಟ್ ಬೇರೆ ಮತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಸ್ಮೆಲ್ಲೆಲ್ಲ ನೋಡಿಬಿಟ್ಟು ಅದಾದಮೇಲೆ ನಮಗೆ ಇಷ್ಟ ಆದಮೇಲೆ ಹಾಗೆ ಟೇಸ್ಟ್ ಕೂಡ ನೋಡಿದ್ವಿ. ಟೇಸ್ಟಿಗೆ ಒಂದೊಂದು ಕೊಡ್ತಾಯಿದ್ರು, ಏಲಕ್ಕಿ, ಗೋಡಂಬಿ, ಬಾದಾಮಿ ಇದೆಲ್ಲ. ಸೊ ಅದನ್ನೆಲ್ಲ ನಾವು ಟೇಸ್ಟ್ ನೋಡಿ ಚೆಕ್ ಮಾಡಿ ಅದಾದಮೇಲೆ ರೇಟ್ ಎಲ್ಲ ಕರೆಕ್ಟಾಗಿ ಕೇಳಿಕೊಂಡು ಮತ್ತೆ ನಾವು ಒಂದು ಸ್ವಲ್ಪ ತೊಗೊಂಡ್ವಿ. ಯಾಕಂದರೆ ಡ್ರೈ ಫ್ರೂಟ್ಸ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ. ರೈನಿ ಸೀಸನಲ್ಲಿ ಫ್ರೂಟ್ಸ್ ತಿನ್ನೋದಕ್ಕೆ ಲೈಕ್ ಮಾಡಲ್ಲ, ಈ ಡ್ರೈ ಫ್ರೂಟ್ಸ್ ಆದರೆ ತಿಂತಾರೆ. ಹಾಗಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಹಾಗೆ ಮಸಾಲ ಗೋಡಂಬಿ ಕೂಡ ಇತ್ತು ಅಲ್ಲಿ. ಅದನ್ನು ಕೂಡ ತೊಗೊಂಡ್ವಿ. ಹಾಗೆ ತೊಗೊಂಡು ಗಾಡಿಯಲ್ಲಿ ತಿಂತಾ ಬಂದ್ವಿ. ಮಸಾಲ ಗೋಡಂಬಿ ತುಂಬಾ ಸೂಪರಾಗಿತ್ತು, ಖಾರವಾಗಿ. ಹಾಗೆ ಅದಾದಮೇಲೆ ಇಲ್ಲಿ ಆನ್ ದ ವೇ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಆನ್ ದ ವೇ ದಾರಿಯಲ್ಲೇ ರೋಡ್ ಸೈಡ್ ಒಂದು ದೇವಸ್ಥಾನ ಇದೆ, ದೊಡ್ಡ ಗಣಪತಿ ದೇವಸ್ಥಾನ. ಸೊ ಇಲ್ಲಿ ನಾವು ಹೋದ್ವಿ. ಇಲ್ಲಿ ಕೂಡ ಅಷ್ಟೇ, ಈ ದೊಡ್ಡ ಗಣಪತಿ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಹೋಗಿ ದರ್ಶನವನ್ನು ಮಾಡಿಕೊಂಡು ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಗಣಪತಿ. ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು. ನಾನು ಒಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಸೆಲ್ಫಿ, ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ನಾವು ಹೊರಟ್ವಿ ಅಲ್ಲಿಂದ. ಹಾಗೆ ಬರ್ತಾ ಆನ್ ದ ವೇ ಇಲ್ಲಿ ಜೋಳದ ಅಂಗಡಿಗಳೆಲ್ಲ ಇತ್ತು. ನೋಡ್ತಾ ಇದ್ದರೆ ನಮಗಂತೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ಸ್ವಲ್ಪ ಚಂಡಿ ಆಗಿದ್ವಿ, ನೆಂದಿದ್ವಿ. ಮಳೆ ಬಂದಿದ್ದರಿಂದ ಕೊಡೆ ಎಲ್ಲ ಏನು ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ನಮಗೆ ಏನಾದರೂ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಯಾರಿಗೆ ತಾನೇ ಇಷ್ಟ ಇರಲ್ಲ ಮಳೆ ಬರಬೇಕಾದ್ರೆ ಏನಾದರೂ ಬಿಸಿಯಾಗಿ ತಿನ್ನಬೇಕಂತ. ನನಗಂತೂ ತುಂಬ ಇಷ್ಟ. ಮಳೆ ಬರಬೇಕಾದ್ರೆ ಏನಾದರೂ ಬಿಸಿಯಾಗಿ ಖಾರವಾಗಿ ತಿನ್ನಬೇಕು ಅಂತೇಳಿ. ಸೊ ಜೋಳ ಅಂತೂ ನನಗೆ ತುಂಬ ಫೇವ್ರೇಟ್. ಹಾಗಾಗಿ ನಾನು ಒಂದು ಸ್ವಲ್ಪ ಬೇಯಿಸಿದ್ದು ಜೋಳನ ತಿಂದೆ. ಮತ್ತು ಸುಟ್ಟು ಕೊಡ್ತಾರಲ್ವ, ಅದಂತೂ ಇನ್ನೂ ಟೇಸ್ಟಿಯಾಗಿತ್ತು. ಒಲೆಯಲ್ಲಿ ಸುಟ್ಟು ಕೊಡೋದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ಜೋಳ ಎಲ್ಲ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಿಮಗೂ ಈ ಥರ ಯಾರಿಗಾದರೂ ಮಳೆ ಬರಬೇಕಾದ್ರೆ ಕೂಲ್ ವೆದರಲ್ಲಿ ಏನಾದರೂ ಈ ಥರ ಬಿಸಿಯಾಗಿ ಜೋಳ ಈ ಥರ ಏನಾದರೂ ತಿನ್ನಬೇಕು ಅಂತ ಅನಿಸೋದು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬೈ.